ಅಂಜಲಿ 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 ನಾನು ಕೊಡ್ತೀನಿ ತನನ 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 ತನನ. ಆಫೀಸ್ ಹತ್ರನೇ ಇದ್ದೀನಿ, ಇಲ್ಲಿಗೆ ಬಂದ್ಬಿಡಿ. ಸಾಕ್ಷಿಗೆ ನಿಮ್ಮನ್ನ ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಒಬ್ಬಳೇ ಮಗಳು, ಅವಳ ಗಂಡ, ಅವಳ ಸಂಸಾರ ಅಂತ ಚೆನ್ನಾಗಿರ್ಲಿ ಅಂತ ನಾನು ಅದೆಷ್ಟು ಆಸೆ ಪಟ್ಟಿದ್ದೆ. ರಘು ಅಂಕಲ್ ಮದ್ವೆ ಆದ್ರೆ ಅತ್ತೆ ಚೆನ್ನಾಗೇ ಇರ್ತಾರೆ. ಅಮ್ಮ, ನೀವು ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ನೀವು ಅಂದ್ಕೊಂಡು ಹಾಗೆ ನಡೀತಿದೆಯಲ್ಲ. ಕಮಲ್ ಒಳ್ಳೆಯವರೇ, ಅವರು ಸಾಕ್ಷಿನ ಚೆನ್ನಾಗಿ ನೋಡ್ಕೋತಾರೆ. ಅದು ಅಲ್ಲದೆ ಬಾಸ್ ಮನೆಯವರೇ ಖುದ್ದಾಗಿ ಇಷ್ಟಪಟ್ಟು ಈ ಸಂಬಂಧ ಬೆಳೆಸಿರೋದಲ್ವಾ. ಸಣ್ಣ ಪುಟ್ಟ ತಪ್ಪು ನಡೆದ್ರು ಅವ್ರು ಅನುಸರಿಸ್ಕೊಂಡು ಹೋಗ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ದೇವ್ರ ದಯದಿಂದ ಅಷ್ಟಾದ್ರೆ ಸಾಕು. ವಾಸಂತಿ, ಮತ್ತೆ ಅವಳು ಆ ಮನೆ ಹಾಳ ರಘು ಬಗ್ಗೆ ತಲೆ ಕೆಡಿಸ್ಕೊಂಡು ಕೆಟ್ಟ ನಿರ್ಧಾರ ತಗೊಳ್ದೇ ಇರೋ ಹಾಗೆ ನೀನು ನೋಡ್ಕೋಬೇಕಮ್ಮ. ಅವಳು ಮದುವೆ ಆಗೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನ ಕಾಯೋ ಜವಾಬ್ದಾರಿ ನಿಂದು ವಾಸಂತಿ. ಸರಿಮ್ಮ, ಹಾಗೆ ಆಗಲಿ. ಈ ದೊಡ್ಡವನು ಅಜ್ಜಿ ಜೊತೆ ಸೇರ್ಕೊಬಿಟ್ರು. ಈಗ ಸಾಕ್ಷತೆ ಜೊತೆ ಯಾರು ಇಲ್ವಲ್ಲಪ್ಪ. ಗಣೇಶ, ಯಾಕಪ್ಪ ಅತ್ತೆಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? नमः सदसस्पतये नमः सखीनां पुरोगाणां चक्षुषे नमो दिवे नमः प्रतिभे सप्रद सभा मे गोपाय ये च सभ्याः सभासदाः दानिन्द्रिय वतत्कुर सर्वमायुरुपासत सर्वेभ्यो भक्तमहेश्वरेभ्यो नमः तदेव लग्नं सदनं तदेव ताराबलं चन्द्रबलं तदेव विद्याबलं दैवबलं तदेव गौरीपतेङ्ग्रियं स्मरामि सुमुहूर्तस्तु सुप्रतिष्ठितमस्तु. ಸರ್, ಎಲ್ಲ ಸಿದ್ಧತೆ ಆಗಿದೆ. ವರನ್ ಕರೆಸ್ಬೋದಾ? ಖಂಡಿತ ಕರೆಸ್ಬೋದು ಶಾಸ್ತ್ರಿಗಳೇ. ಸರ್, ವರನ್ ತಂದೆ ಬಂದು ಅಸೆಂಬ್ಲಿ ಮೇಲೆ ಕೂತ್ಕೊಳ್ಳಿ. ಸರ್, ವರನ್ ಕರೆಸಿ ವರ ಪೂಜೆಗೆ. ಸರ್, ದಂಪತಿ ಸಮೇತ ಅಸೆಂಬ್ಲಿ ಮೇಲೆ ಕೂತ್ಕೊಳ್ಳಿ. ಒಳ್ಳೆ ಗಂಡನ ಮನೆಗೆ ಹೋಗೋರ್ತಾರ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು ಅಂಜಲಿ? ಸುಮ್ಮನೆ ಜೋಕ್ ಮಾಡ್ಬೇಡ, ನಾನು
ಓಕೆ ಓಕೆ ಸಾರಿ ಏನಾಯ್ತಂತ ಹೇಳು ಅಂಜಲಿ. ನೋಡಲ್ಲ ದೊಡ್ಡಮ್ಮನ ಸಾಕ್ಷಾತ್ತಾಗಿ ಹೆಲ್ಪ್ ಮಾಡಲ್ವಂತೆ. ಹೌದಾ? ಅವ್ರು ಹಾಗಂತ ಹೇಳಿದ್ರ? ಕಮಲ್ ಅಂಕಲ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಅಜ್ಜಿಗ ಪ್ರಾಮಿಸ್ ಮಾಡಿದ್ದಾರೆ. ಹಂಗಾರೆ ಇದು ಅತ್ತೆಗೆ ಹೆಲ್ಪ್ ಮಾಡಲ್ಲ ಅಂತ ತಾನೆ? ತೂತರಿಕೆ ಎಲ್ಲ ಉಲ್ಟಾಗ್ತಿದೆ. ಇನ್ನು ನಾವ್ ಈ ಮದ್ವೆ ತಡಿಯಕ್ಕಾಗಲ್ಲ. ಯಾಕೆ ಮದ್ವೆ ತಡಿಯಕ್ಕಾಗಲ್ಲ? ಕಮಲ್ ಅಂಕಲ್ ರೂಮ್ ಡೋರ್ನ ಗೋಡೆ ಮಾಡಿ ಅವನ್ನ ಅಲ್ಲೇ ಕೂಡಕ್ ಬಿಡ್ತೀನಿ. ಮಾತಿತ್ತಿದ್ರೆ ಗೋಡೆ ಮಾಡ್ತೀನಿ ಅಂತೀಯ, ಅದು ಮ್ಯಾಜಿಕ್ ಅಲ್ವಾ? ಕಮಲ್ ಅಂಕಲ್ ಸ್ಟ್ಯಾಚ್ಯೂ ಮಾಡ್ಬಿಡ್ತೀನಿ. ನೀನ್ ತಲೆ ಕಟ್ಟಿಯಾ? ಸ್ಟ್ಯಾಚ್ಯೂ ಮಾಡೋದು ಮ್ಯಾಜಿಕ್ ತಾನೆ. ಗುಳ್ಳು ತರ ಆಡ್ತೀಯಲ್ಲ, ನಿನ್ ತಲೆ ಫುಲ್ಲು ಖಾಲಿ ಆಗೋಗಿದೆ. ನೀನು ಸೋರ ಬುರುಡೆ ಆಗೋಗಿದ್ಯಾ? ನೀನ್ ನಂಬ್ಕೊಂಡು ಅತ್ತೆ ಹಳ್ಳ ಹಿಡ್ಕೊಂಡು ಹೋದ್ರು. ನನ್ನ ತಲೆ ಕೆಟ್ಟ ಹೋಗ್ತಿದೆ. ನೋಡು ಅಂಜಲಿ, ನಿನ್ ಕೈಲಿ ಏನು ನೆಟ್ಟಗ್ ಮಾಡಂಗಿದ್ರೆ ಮಾಡು, ಇಲ್ಲಾಂದ್ರೆ ಹೊಟ್ಟೋಗು. ಅಯ್ಯೋ ಎಲ್ಲಿ ಹೋದ್ಲು? ಈಗ ತಾನೇ ಇಲ್ಲೇ ಇದ್ಲಲ್ಲ. ಮೋಸ್ಟ್ಲಿ ಸಿಟ್ಟು ಮಾಡ್ಕೊಂಡು ಹೊಟ್ಟೋದ್ಲು ಅನ್ಸುತ್ತೆ. ಈ ಮದುವೆ ಮನೆಯಲ್ಲಿ ಏನು ಎಡ್ವರ್ಟ್ ಮಾಡ್ತಾಳೋ ಏನೋ. ಅಕ್ಕ ಕಮಲ್ ರೂಮಲ್ಲಿ ಕಾಣ್ತಾ ಇಲ್ಲ. ರೂಮಲ್ಲಿ ಇಲ್ವಾ? ಎಲ್ಲಿಗೋದಾ? ಏನೋ ಗೊತ್ತಿಲ್ಲ, ಫ್ರೆಂಡ್ಸು ಕಾಣ್ತಾ ಇಲ್ಲ. ಏನು ಇವತ್ತಿನ ದಿವಸ ಹೇಳ್ದೆ ಕೇಳಿದ್ರೆ ಎಲ್ಲೋ ಹೋದ ರೀ? ಮೊದಲು ಒಂದು ಫೋನ್ ಮಾಡಿ ಅವನು ಎಲ್ಲಿದ್ದಾನೆ ಅಂತ ಕೇಳಿ. ಒಳ್ಳೆ ಗೋಳ ಐತಲ್ಲ. ಸರ್ ಎಲ್ಲಿ ಗಂಡು? ಇಲ್ಲೇ ಎಲ್ಲ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ಸರಿ ಗೀತಾ ಎಲ್ಲಿ ಹೋದ್ನೋ ಏನೋ ಗೊತ್ತಿಲ್ಲ. ರಿಸೀವೂ ಮಾಡ್ತಿಲ್ಲ ಫೋನ್ನ. ಇರ್ರೆಸ್ಪಾನ್ಸಿಬಲ್ ಫೆಲೋ. ಇದ್ರಲ್ಲಿ ಸಾಕ್ಷಿದೇನಾದರೂ ಕಿತಾಪಾತಿ ಇರ್ಬೋದಾ? ಅವಳು ಏನು ಮಾಡ್ತಿದ್ದಾಳೆ ನೋಡ್ತೀನಿ. ಅಂಕಲ್ಲು ಈಗ ಬರೋದೇ ಬೇಡ ಗಣೇಶ. ಪ್ಲೀಸ್ ರಘು ಅಂಕಲ್ ಇಲ್ಲಿ ಬೇಗ ಕರ್ಸ್ಬಿಡು. ಇದು ಆ ಭೂತದ ಕೆಲಸನೇ ಇರಬೇಕು. ಬಂದ ತಕ್ಷಣ ಕಳಶ ಬೀಳಿಸ್ತು. ಈಗ ಗಂಡನ್ನೇ ಮಾಯ ಮಾಡಿದೆ ಅನ್ಸುತ್ತೆ. ಇಲ್ಲ ದೊಡ್ಡಪ್ಪ, ನಾನು ಯಾವ ಮ್ಯಾಜಿಕ್ಕೂ ಮಾಡಿಲ್ಲ. ಆ ಕಮಲ್ ಅಂಕಲ್ನ ಎಲ್ಲಿ ಯಾವ ಮಾಯನೂ ಮಾಡಿಲ್ಲ. ನನಗೆಲ್ಲ ಗೊತ್ತು ನಿಂದೆ ಆ ಕೆಲಸ. ನಿಂಗೆ ಒಂದು ಗತಿ ಕಾಣಿಸ್ದೆ ನಾನು ತಪ್ಪು ಮಾಡಿಬಿಟ್ಟೆ. ದೇವ್ರೆ, ಹೇಗಾದರೂ ಮಾಡಿ ಮದುವೆ ನಿರ್ವಿಘ್ನವಾಗಿ ನಡೆಯೋ ಹಾಗೆ ಮಾಡಿಬಿಡಪ್ಪ. ಓ ಮಿಸ್ಟರ್ ರಘು, ವೆಲ್ಕಮ್. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನಿಮ್ಮ ಪ್ರೀತಿಗೋಸ್ಕರ ನಾನೊಂದು ಫೋನ್ ಮಾಡಿದೆ, ಎದ್ನೋ ಬಿದ್ನೋ ಅಂತ ಹೊಡ್ಬಂದ್ರಲ್ಲ. ಯುವರ್ ಲವ್ ಗ್ರೇಟ್, ವೆರಿ ಗ್ರೇಟ್ ಬಾಯ್ಸ್. ಮಧುವರನಿಗೆ ಶುರು ಹಚ್ಕೊಳ್ಳಿ. ಪ್ಲೀಸ್. ಬಿಡಿ ಬಿಡಿ. ಗಾಬರಿ ಆಗಬೇಡ ರಘು. ನೀನು ಹೀರೋನೂ ಅಲ್ಲ, ನಾನು ವಿಲನೂ ಅಲ್ಲ. ನೀನು ಮದುವೆ ಮನೆ ಬಂದರೂ ಏನು ಮಾಡೋದಕ್ಕಾಗಲ್ಲ.
ನಿನ್ನ ಮುಂದೆನೆ ಸಾಕ್ಷಿ ಕೊರಳಿಗೆ ತಾಳಿ ಕಟ್ಟಿ ಹನಿಮೂನಿಗೆ ಕರ್ಕೊಂಡು ಹೋಗ್ತೀನಿ. ನಿನ್ನಂಥ ಕೆಲ್ಸಕ್ಕೆ ಬಾರ್ದವನ್ನ ಪ್ರೀತಿಸಿದ ಹುಡುಗಿನ ನಾನು ಮದುವೆ ಆಗ್ತಿದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಾದರೆ ನನ್ನ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನೀನು ತಾನೇ ಲವ್ ಮಾಡಿರೋ ಹುಡುಗಿನ ಬೇರೆ ಒಂದು ಮದುವೆ ಆಗೋದನ್ನ ನೋಡೋದಾದ್ರೂ ಹೇಗೆ? ಅದು ನಿನಗೆ ಮುಜುಗರ ಅಲ್ವಾ? ಅದಕ್ಕೆ ಮದುವೆ ಮುಗಿಯೋ ತನಕ ನೀನು ಇಲ್ಲಿರೋದೆ ನಮ್ಮಿಬ್ಬರ ದೃಷ್ಟಿಯಿಂದ ಸೇಫ್. ಇದು ನಿನಗೊಂಥರ ಸತ್ವ ಪರೀಕ್ಷೆ. ಪ್ರೀತಿಸಿದವರಲ್ಲ ಹೀಗೆ ಅಡ್ವೆಂಚರ್ ಮಾಡಿನೇ ಪ್ರೀತಿನ ದಕ್ಕಿಸ್ಕೊಂಡಿರೋದು. ಪ್ರೀತಿ ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತಾ? ಈ ಹಗ್ಗನ ಬಿಡಿಸ್ಕೊಂಡು ಬಾಗಿಲನ್ನ ಮುರ್ಕೊಂಡು ಸಾಕ್ಷಿ ಮನೆಗೆ ಬಂದು ಅವಳನ್ನ ಮದುವೆ ಆಗೋ ಗಂಡಸ್ತಾನ ತೋರಿಸಿದ್ರೆ ಯು ಆರ್ ಗ್ರೇಟ್. ಇದು ನಿನಗೆ ಲಾಸ್ಟ್ ಚಾನ್ಸ್. ಟ್ರೈ ಮಾಡು. ಗುಡ್ ಲಕ್ ಬಾಯ್ಸ್, ಲೆಟ್ಸ್ ಗೋ. ಬಾಯ್ ಬಾಯ್. ಸರ್, ಅಳಿಯಂದ್ರು ಎಲ್ಲಿದ್ದಾರಂತೆ? ಗೊತ್ತಾಗ್ತಿಲ್ಲ ನರಹರಿ. ಎಲ್ಲಿ ಹೋದ, ಯಾಕೆ ಹೋದ ಅಂತ ಒಂದು ಗೊತ್ತಾಗ್ತಿಲ್ಲ. ಮದುವೆ ದಿವಸ ಏನಂತ ಅರ್ಜೆಂಟ್ ಕೆಲಸ ಇತ್ತು, ನಮಗೇನು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇದು ಭೂತದ ಕೆಲಸನೇ ಇರಬೇಕು. ಅಳಿಯಂದಿರನ್ನ ಎತ್ತಾಕೊಂಡು ಹೋಗಿ 7 ಸಮುದ್ರದ ಆಚೆ ದ್ವೀಪದಲ್ಲಿ ಗುಹೆ ಒಳಗೆ ಗಿಳಿ ಕಣ್ಣಲ್ಲಿ ಅಳಿಯಂದಿರನ್ನ ಮುಚ್ಚಿಟ್ಟಿರಬಹುದು ಅಲ್ವಾ? ಹೋಗಿ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ. ಎದುರವ್ರ ಮೇಲೆ ಹಾವೆತ್ತು ಹಾಕಿದ್ರು ಹಾಗೆ ಮೊದಲೇ ನಾವೆಲ್ಲ ಯೋಚನೆ ಮಾಡ್ತಿದ್ರೆ ನಿಂತೆ ಬೇರೆ ಅಪಶಕ್ನ. ಅರೆ ಅಣ್ಣ ಬಂದ. ಅಯ್ಯಯ್ಯೋ, ಕಮಲ್ ಅಂಕಲ್ ಬಂದೇ ಬಿಟ್ರಲ್ಲಪ್ಪ. ನಮಸ್ಕಾರ. ಕಮಲ್, ವಾಟ್ ಇಸ್ ದಿಸ್? ವರಪೂಜೆ ಶಾಸ್ತ್ರಕ್ಕೆ ನಾವೆಲ್ಲ ಇಲ್ಲಿ ಕಾಯ್ತಿದ್ರಿ, ಎಲ್ಲೋಗಿದೆ? ಸಾರಿ ಡ್ಯಾಡ್, ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಆಯಿತು. ಏನಂತ ತಲೆ ಹೋಗೋ ಕೆಲಸ? ನಮಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವನಿವಾಗ ಬಂದಾಯ್ತಾನೆ. ಕಮಲ್, ಹೋಗಿ ಬಾಸಮಣೆ ಮೇಲೆ ಕುತ್ಕೋಪ.
ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗೀತು. ಹಸೆಮಣೆಯಿಂದ ಹೇಳ್ಬೋದು. ಅಮ್ಮ ಓದು ಕರ್ಕೊಂಬನ್ನಿ. ನಾನು ಕರ್ಕೊಂಡ್ಬರ್ತೀನಿ. ಅತ್ತೆ, ನನಗೆ ಗೊತ್ತಿತ್ತು ಅಂಜಲಿ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ. ಅತ್ತೆ, ನನಗೆ ಗೊತ್ತಿತ್ತು ಅಂಜಲಿ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ. ಅವಳು ದೊಡ್ಡಪ್ಪನ ಜೊತೆ ಗೇಮ್ ಆಡಿ ಸೋತೋದ್ಲು. ಸಾರಿ ಅತ್ತೆ, ನನ್ನ ಕೈಲೂ ಏನು ಮಾಡೋಕ್ಕಾಗಲಿಲ್ಲ. ಲಡ್ಡು, ಏನೋ ಆಗಿದೆ ನಿಂಗೆ? ನೀನು ಯಾಕೆ ಅಳ್ತಾ ಇದೆಯಾ? ಸಿಂಧು ಏಕೆ ಹಂಗಳ್ತಿದ್ದಾನೆ? ಏನೇನೋ ಮಾತಾಡ್ತಾನೆ, ಸೋತಿದ್ದಾನೆ ಅಂತಾನೆ. ಅದೇನಿಲ್ಲ ಅಮ್ಮ, ಅವ್ನು ಸಾಕ್ಷಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಅವಳು ಇವಾಗ ಮದುವೆಗೆ ಹೋಗ್ತಾಳೆ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ ಅಷ್ಟೇ. ಅಷ್ಟೇನಾ? ಸಮಾಧಾನ ಮಾಡ್ಕೋದಿತ್ತು. ಅತ್ತೆ ಅವಾಗವಾಗ ಬರ್ತಾ ಇರ್ತಾರೆ, ನೀನು ಅವ್ರ ಮನೆಗೆ ಹೋಗ್ತಾ ಇರ್ತೀಯ. ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ? ಬಂದರೆ ಮುಂದಿನ ಕೆಲಸ ನೋಡೋಣ. ಅಯ್ಯೋ, ನಾ ತಟ್ಟೆ ಬಟ್ಲು ಮರ್ತೇ ಬಿಟ್ಟೆ. ಸಾಕ್ಷಿ, 1 ನಿಮಿಷ ಬಂದೆ. ಇಲ್ಲ ಅತ್ತೆ, ಇನ್ಯಾ ಹೋಪ್ಸು ಇಲ್ಲ. ಅಂಜಲಿ ನಂಬಿದ್ರೆ ಇವಾಗ ಬಾಸ್ ಮಗನೇ ಮದುವೆ ಆಗಬೇಕು. ಅವಳೊಬ್ಳು ಯೂಸ್ಲೆಸ್ ಫೆಲೋ. ಅವಳ ಕೈಲಿಂದ ಏನು ಮಾಡೋಕ್ಕಾಗಲ್ಲ. ಲಡ್ಡು, ಪ್ಲೀಸ್ ಪುಟ್ಟ, ಅಂಜಲಿಗೆ ಯಾಕೆ ಬೈತಿದ್ಯಾ? ಪಾಪ, ಅದೊಂದು ಪುಟ್ಟ ಹುಡುಗಿ. ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಅವಳೇನು ಮಾಡೋಕ್ಕಾಗತ್ತೆ ಹೇಳು? ಅಷ್ಟು ಪುಟ್ಟ ಹುಡುಗಿ ಜೊತೆ ದೊಡ್ಡೋರೆಲ್ಲ ಯುದ್ಧಕ್ಕೆ ನಿಂತರೆ ಹೇಗೆ ಗೆಲ್ತಾಳೆ ಪುಟ್ಟ? ಮ್ಯಾಜಿಕ್ ಮಾಡಬಾರ್ದು ಅಂತ ಆ ಪುಟ್ಟ ಹುಡುಗಿ ಕೈ ಬೇರೆ ಕಟ್ ಹಾಕಿದ್ದಾರೆ. ನೀವು ಈಗಲೇ ಹೇಗಾದ್ರೂ ತಪ್ಪಿಸ್ಕೊಂಡು ಮನೆಯಿಂದ ಓಡ್ ಹೋಗ್ಬಿಡಿ ಅತ್ತೆ. ಇಲ್ಲ ಲಡ್ಡು, ನಾನು ಅವತ್ತೇ ಓಡ್ ಹೋಗ್ತಿದ್ದೆ, ಆದರೆ ಅಂಜಲಿ ತಡೆದ್ಬಿಟ್ಲು. ಇವಾಗ ತುಂಬ ಲೇಟಾಗಿ ಹೋಗಿದೆ. ನಾನು ಮನೆ ಬಿಟ್ಟು ಓಡ್ ಹೋದ್ರೆ ಅಂಕಿತನ ಭವಿಷ್ಯಕ್ಕೆ ತೊಂದರೆ ಆಗತ್ತೆ. ಅಣ್ಣ, ಅಮ್ಮ, ಅತ್ತಿಗೆ ಎಲ್ಲರಿಗೂ ಅವಮಾನ ಆಗತ್ತೆ. ಬೇಡ ಲಡ್ಡು, ಸಾಕು. ಅದ್ರ ಬದಲು ನಾನೇ ಸೋತು ಹೋಗ್ತೀನಿ. ರಘು ಅಂಕಲ್ ಜೊತೆ ಮದುವೆ ಮಾಡ್ತೀನಿ ಅಂತ ತಿಳಿದೆ ಅಷ್ಟೇ. ನನಗೆ ಸಮಜ್ಬಿಡಿ ಅತ್ತೆ, ಪ್ಲೀಸ್. ಲಡ್ಡು, ಹೋಗ್ಲಿ ಬಿಡು ಪುಟ್ಟ, ನೀನು ಅಳ್ಬೇಡ. ಕೇಳು, ಈ ಅತ್ತಿಗೆ ಯೋಚನೆ ಬಿಟ್ಬಿಡು. ನನ್ನ ಕತೆ ಮುಗ್ದೋಯ್ತು ಲಡ್ಡು. ಲಡ್ಡು, ಹೋಗ್ಲಿ
ಈ ಅತ್ತೆ ಯೋಚನೆ ಬಿಟ್ಬಿಡು. ನನ್ನ ಕತೆ ಮುಗ್ದೋಯ್ತು ಲಡ್ಡು, ಮುಗ್ದೋಯ್ತು. ಲಡ್ಡು ನೋಡು, ನೀನು ಚೆನ್ನಾಗಿರ್ಬೇಕು. ನಿನ್ನ ಭವಿಷ್ಯ ಚೆನ್ನಾಗಿ ರೂಪಿಸ್ಕೋ ಆಯ್ತಾ? ಸಾಕ್ಷಾತ್ ಬರೀ ಲಡ್ಡುವನ್ನು ಮಾತ್ರ ಮುದ್ದು ಮಾಡ್ತಾರೆ, ನನಗೊಂದು ಫ್ಲೈಯಿಂಗ್ ಕಿಸ್ಸು ಕೊಡಲಿಲ್ಲ. ದೊಡ್ಡಪ್ಪಂಗೂ ನನ್ಕೊಂಡ್ರೆ ಆಗಲ್ಲ. ಈ ಲಡ್ಡು ಅವನನ್ನು ನನ್ನ ಬಗ್ಗೆ ಚಾಡಿ ಹೇಳ್ತಾನೆ. ಯಾರು ನನ್ನ ಪ್ರೀತಿಸೋರೇ ಇಲ್ಲ. ಅಪ್ಪ ಅಮ್ಮ ಬೇರೆ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸಾಕ್ಷಿ, ನಡಿ ನಡಿ, ವರಪೂಜೆಗೆ ಹೊತ್ತಾಯ್ತು. ಸಾಕ್ಷಿ ನಡಿಯಮ್ಮ, ಹೊತ್ತಾಗ್ತಿದೆ.